ಇಲ್ಲೇ ನಿಲ್ಸು. ಬಾ ನನ್ನ ಜೊತೆ. ದಾಸಪ್ಪ, ಎಷ್ಟು ವರ್ಷಗಳಿಂದ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀಯಾ? 30 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ನಾನು ಯಾವುದಕ್ಕಾದ್ರೂ ನಿಮಗೆ ಕಮ್ಮಿ ಮಾಡಿದ್ನಾ? ಇಲ್ಲ ಧನಿ, ಯಾವುದಕ್ಕೂ ಇಲ್ಲ. ಮತ್ತೆ ಯಾಕೆ ಈಗ ದ್ರೋಹ ಮಾಡಿದೆ? ದೇವರಾಣಿಗೂ ಅಂತ ಕೆಲಸ ಮಾಡಿಲ್ಲ ಧನಿ. ಈ ಮನೆ ಉಪ್ಪುಂಡು ಬೆಳೆದೇ ಇದು ಅಂತ ಯೋಚನೆ ಹತ್ರ ಬಂದಿಲ್ಲ ಧನಿ. ಆವತ್ತೇ ನಿಜ ಹೇಳಿದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಅದು ಸಂಧನೆಯ ಸಲ ಬಾಯಿ ಮುಚ್ಚಿಕೊಂಡಿದ್ದೆ. ಇದ್ರಾಗ ನಂದೇನೂ ತಪ್ಪಿಲ್ಲ. ಯಾರ ಮುಂದೂ ಹೇಳ್ಬೇಡ ಅಂತ ಹೇಳಿದ್ರು ಧನಿ. ತಾಯಿ ಇಲ್ಲದ ಮಗು ಅಂತ ಮುದ್ದಾಗಿ ಬೆಳೆಸ್ದೆ. ನಾನು ಪಟ್ಟು ಬವಣೆ ಅವನಿಗೆ ಸೋಂಕಲು ಬಾರದು ಅಂತ ಅವನು ಕೇಳಿದ್ದೆಲ್ಲ ಕೊಟ್ಟೆ. ಏನೆಲ್ಲ ತ್ಯಾಗ ಮಾಡಿದೆ. ಇನ್ನೇನು ಗುರಿ ಮುಟ್ಬೇಕು ಎಲ್ಲ ಮಣ್ಣುಗುಡಿಸ್ಬಿಟ್ಟ. ಮರ್ಯಾದೆ 3 ಕಾಸು ಮಾಡ್ದ. ಎಲ್ಲ ಸುಲಭವಾಗಿ ಸಿಕ್ತಲ್ಲ. ನಮ್ಮ ಗಾಡಿನ ಮೊದಲು ನೀನೇ ಓಡಿಸ್ತಿದ್ದೆ, ಹೌದಾ? ಹೌದು ಧನಿ. ಆ ಹಳೆ ಯೂನಿಫಾರ್ಮ್ ನಿನ್ನ ಹತ್ರನೇ ಇರಬೇಕು. ಇದೇ ಧನಿ. ತಗೊಂಡ್ ಬಾ, ಸಿಟಿಗೆ ಹೋಗ್ಬೇಕು. ನನ್ನ ಮಾತು ಕೇಳಿ ಶಾಮಣ್ಣ, we've got some sensational news on our hands. Dynamite. ಈ ತರ ಇಟ್ಟಂಡ್ ಕೇಸುಗಳು ನಡೀತಾನೆ ಇರುತ್ತವೆ. ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತೀರಾ? ಬೈ ಎಲೆಕ್ಷನ್ ಬಗ್ಗೆ ಒಂದು ರಿಪೋರ್ಟ್ ಮಾಡು. ಏನ್ ನೋಡ್ತಾ ಇದ್ದೀರಾ? ಬೇಗ ಕೆಲಸ ಮಾಡಿ. ಈ ಬೈ ಎಲೆಕ್ಷನ್ ಅಲ್ಲಿ ಧರ್ಮಾಧಿಕಾರಿಗಳಿಗೆ ಟಿಕೆಟ್ ಹ್ಯಾಕ್ ಸಿಕ್ತು, ಅವ್ರ ಚಾನ್ಸಸ್ ಏನು, ಅದು ಬಹಳ ಮುಖ್ಯ ಇರೋದು ನಮ್ಮ ಪೇಪರ್ಗೆ. ಈ ಆಕ್ಸಿಡೆಂಟ್ ಬಗ್ಗೆ ಒಂದಷ್ಟು ಅಗದ್ ನೋಡಿದ್ರೆ ಧರ್ಮಾಧಿಕಾರಿಗೆ ಇಲೆಕ್ಷನ್ ಅಲ್ಲಿ ಏನು ಚಾನ್ಸ್ ಇಲ್ಲ. ಏನ್ ನೀನ್ ಹೇಳ್ತಿರೋದು? ಹೌದು ಸರ್, ಆಕ್ಸಿಡೆಂಟ್ ಕಾರು ಧರ್ಮಾಧಿಕಾರಿಗೆ ಸೇರಿದ್ದು. ವಾಟ್? ಗಾಸಿಪ್ಪ ನಿಜನಾ? 100% ನಿಜ ಸರ್. ನನ್ನ ಇನ್ಫಾರ್ಮರ್ ಹೇಳ್ತಾನೆ. ಯಾರೋ ನಿನ್ ಇನ್ಫಾರ್ಮರ್? ಆಮೇಲೆ ಹೇಳ್ತೀನಿ. ಆದ್ರೆ ಸಾಕ್ಷಿಗಳಿವೆ ಸರ್. ಡೈನಮೈಟ್ ರವಿ, ಡೈನಮೈಟ್. ನನಗ್ ಗೊತ್ತಿತ್ತು ನೀನ್ ಕೆಲ್ಸಕ್ಕೆ ತಗೊಂಡಾಗಲೇ ನೀನ್ ಬುದ್ಧಿವಂತ ಅಂತ. ಏನ್ ಸರ್, 2 ವರ್ಷದಿಂದ ಸಂಬಳನೇ ಹೆಚ್ಚು ಮಾಡಿಲ್ಲ. ಪತ್ರಿಕೋದ್ಯಮ ಒಂದು ಆದರ್ಶ ವೃತ್ತಿ ರವಿ. ಈ ಆಫೀಸ್ ನಲ್ಲಿ ಇರೋರೆಲ್ಲ ಆದರ್ಶಕ್ಕೆ ಕೆಲಸ ಮಾಡ್ತಿರೋದು. ಸಂಬಳ ಹೆಚ್ಚಾಗುತ್ತೆ ಬಿಡು. ಹೌದೌದು. ಇವತ್ತು ರಾತ್ರಿ ನಿಮ್ಮ ಆದರ್ಶನು ಈ UNI ರಿಪೋರ್ಟ್ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತೀನಿ. ರವಿ, ನಮ್ದು ಜನಬಲದ ಪಕ್ಷದ ಪೇಪರ್ ಒಂಥರ ಜನ, ಸುಳ್ಳು ಅಂತಲ್ಲ. ಆದ್ರೆ ಜನತೆ ಬಗ್ಗೆ ನಮಗೂ ಜವಾಬ್ದಾರಿ ಇರಬೇಕು. ಅದಕ್ಕೆ ಇಲ್ಲಿ ರಾಜಕೀಯ ಬರೋದಾಗ ನೋಡ್ಕೋಬೇಕು. ಪಾಲಿಟಿಕ್ಸ್ ಆಗಬಾರ್ದು. ನನಗೂ ಇದನ್ನ ರಾಜಕೀಯಕ್ಕೆ ಬಳಸಕ್ಕೆ ಇಷ್ಟ ಇಲ್ಲ ಸರ್. ಆದ್ರೂ ಇಷ್ಟೊಂದು ಜನಗಳನ್ನ ಕೊಂದವ್ರ ಬಗ್ಗೆ ರಕ್ತ ಕುದಿಯತ್ತೆ. ಇವ್ರನ್ನ ಎಕ್ಸ್ಪೋಸ್ ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡಿದ್ದೀನಿ ಸರ್. ಇವತ್ತು ಹಾಸ್ಪಿಟಲ್ನಲ್ಲಿ ರಾಮಣ್ಣ ಹೆಣಗಳನ್ನ ಗುರುತಿಸ್ತಾನೆ. ನಮ್ಮವ್ರು ಎಷ್ಟು ಮಂದಿ ಇದ್ದಾರೆ? 12 ಜನರು. 12? ಊರಿಂದ ಕೂಲಿಗಂತ 18 ಮಂದಿ ಬಂದ್ವಿ. ಉಳಿದವರೆಲ್ಲಿ ಸಾಹೇಬ್ರ? ಆಸ್ಪತ್ರೆನೂ ಬರ್ಲಿಲ್ಲ. ಉಳಿದವರೆಲ್ಲಿ ಸಾಹೇಬ್ರ? ಉಳಿದವರೆಲ್ಲಿ? ಇವ್ರನ್ನೆಲ್ಲ ತಗೊಂಡು ಹೋಗಿ ನಿಮ್ ಪದ್ಧತಿ ಪ್ರಕಾರ ಸಂಸ್ಕಾರ ಮಾಡಬಹುದು. ರೊಕ್ಕ ಇಲ್ಲ, ಕೆಲಸ. ಬಾರಮಣ್ಣ. ರಾಮಣ್ಣ, ನಾನು ನಿನ್ ನೋಡ್ಬೇಕು ಅಂದ್ರೆ ನೀನ್ ಹಂಗೆಲ್ ಸಿಗ್ತೀಯ? ಇಷ್ಟು ದಿವಸ ಆ ರಸ್ತೆ ಬದಿಲ್ ಮಲ್ಕೋತಾ ಇದ್ವಿ. ಈಗ ಬೇರೆ ಬೀದಿ ಯಾವ್ದಾರ ಹುಡುಕಬೇಕು. ತಗೋ.
ಸ್ಟೇಷನ್ ಹತ್ರ ಆಗಾಗ ಬಂದು ನಾನು ನೋಡ್ತಾ ರಾಮಣ್ಣ ಮೊನ್ನೆ ನನ್ ಗುರ್ತು ಸಿಕ್ತಾ? ಸಿಗ್ಲಿಲ್ವಾ? ಅವತ್ತು ಆಸ್ಪತ್ರೆಗೆ ಬಂದಿದ್ದಲ್ಲ, ಆಸ್ಪತ್ರೆಗೆ. ಬನ್ನಿ. ನನ್ನ ಹೆಸರು ರವಿ ಅಂತ. ನಾನು ಒಬ್ಬ ರಿಪೋರ್ಟರು. ಅಂದ್ರೆ ಪೇಪರ್ ಸುದ್ದಿ ಬರೀತಾರಲ್ಲ ಅವರು. ಊಟ ಮಾಡಿದ್ದೀರಾ? ಬನ್ನಿ. ರಾಮಣ್ಣ, ಯಾವ್ರು ನಿಮ್ದು? ಸಿದ್ನಳ್ಳಿ ಬುದ್ಧಿ. ಸಿದ್ನಳ್ಳಿನ? ಅದೇನ್ರಿ ಬಂತು? ಬಿಜಾಪುರದಾಗ್ರಿ. ರಾಮಣ್ಣ, ಸಿದ್ನಳ್ಳಿದೇನು ಜಮೀನು?